ಏಟರ್ಸ್ಗಳಿಗೆಲ್ಲ ಆಗ್ಬಿಟ್ಟಿರ್ಬೇಕು ಭಯ, ಏಟರ್ಸ್ಗೆಲ್ಲ ಆಗ್ಬಿಟ್ಟಿರ್ಬೇಕು ಭಯ. ಯಾಕಂದ್ರೆ ಥಿಯೇಟ್ರ್ ಕಾಲಿಟ್ಟಿರೋದು ಯಾರು? ನಮ್ಮ ಬಾಸ್ ಕರಿಯಾ. ಸರಿನಾ? ದರ್ಶನ್ ಫ್ಯಾನ್ಸ್ ಎಲ್ಲ ಎಲ್ಲಿ ಬ್ರೋ ರೀ ರಿಲೀಸಾ? ಈ ರೀ ರಿಲೀಸ್ ಎಲ್ಲಿ ಬ್ರೋ? ನಮ್ಗೆ ಹಬ್ಬ ಇದ್ದಂಗೆ. ನಮ್ಮ ಬಾಸ್ ದರ್ಶನ ಆಯ್ತು ನಿನ್ನೆ, ದೇವ್ರು ನೋಡ್ದಂಗೆ ಆಯ್ತು. ಅಪರೂಪಕ್ಕೆ ಒಂದು ಫೋಟೋ ಲೀಕ್ ಆಗುತ್ತಾ? ಒಂದು ಕೇಳ್ತಾ ಇನ್ ಕೇಳ್ರಿ, ನಮ್ಮ ಬಾಸ್ ಸಿಗರೇಟ್ ಹೊಡೆದಿದ್ದು ನಿಮಗೆ ನ್ಯೂಸ್ ಆಯ್ತು, ಅದು ಕೇಸ್ ಆಯ್ತು. ಫೋಟೋ ತೆಗ್ದವ್ದು ಯಾಕೆ ತೋರಿಸ್ತಾ ಇಲ್ಲ ಟಿವಿಲಿ? ಅದು ಕೇಸೇ ತಾನೆ, ಫೋನ್ ಯೂಸ್ ಮಾಡ್ಬೋದು ಒಳಗೆ. ಅದನ್ನ ತೋರಿಸಿ ಟಿವಿಲಿ ಯಾರು ತೆಗ್ದಿದ್ದು? ಅದನ್ನು TRP ತರ್ಬೋದಲ್ಲ. ಈಗ TRP ಬರಲ್ಲ ತಾನೆ. ನಮ್ಮ ಬಾಸ್ ಹೆಸರು ಹೇಳಿದ್ರೆ TRP ಮೊದಲೇ ಹೇಳೋರಲ್ಲ. ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಿ ಇದ್ದೇ ಇರ್ತೀವಿ. ನನ್ನ ಪಕ್ಕಾ ಫ್ಯಾನು, ನಾನು ಚಿಕ್ಕ ವಯಸ್ಸಿದ್ದಾಗಿದ್ದಾನು ಫ್ಯಾನು. ಈಗ ಅವರು ಕೇಸ್ ಮಾಡ್ಕೊಂಡ್ರು ಅಂದ್ಬಿಟ್ಟು ನಾವು ಫ್ಯಾನ್ ಚೇಂಜ್ ಮಾಡೋಕ್ಕಾಗಲ್ಲ, ಸರಿನಾ? ನಾವು ಹುಟ್ಟಾಗಿಂದ ಫ್ಯಾನು, ಅವರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಫ್ಯಾನು. ನೋಡ್ರಿ ಲವರ್ ಬಾಯ್ ಹೆಂಗ್ ನಿಂತವ್ರೆ, ತರಿಯನ್ ನೋಡ್ದಂಗೆ ಆಯ್ತು ನಿನ್ನೆ. ಹಂಗೆ ನಡ್ಕೊ ಹೋಯ್ತವ್ರು, ಸೇಮ್ ಹೇರ್ ಸ್ಟೈಲು. ವಿಗ್ಗಿಲ್ಲ ಅಂದ್ರೇನು? ಅವ್ನು ಯಾರೋ ಮಾತಾಡೋನ್ ವಿಗ್ಗಿಲ್ಲ ಅಂತ, ತಲೆಯಲ್ಲಿ ಕೂದಲೇ ಇಲ್ಲ ಅವ್ನಿಗೆ, ಏನು ಮಾಡೋದು? ಮಾತಾಡ್ತಾರೆ ನಮ್ಮ ಬಾಸ್ ಬಗ್ಗೆ ಟೆನ್ಷನ್ ತಂದು ಕೂದಲೆಲ್ಲ ಉದ್ರೋಗ್ಬಿಟ್ಟವು ಪಾಪ ಅವ್ನಿಗೆ. ಮಾತಾಡ್ಲಿ. ಬೇರೆ ಫ್ರೆಂಡ್ಸ್ಗೆಲ್ಲ ಹೇಳೋದೊಂದೇ, ನಮ್ಮ ಬಾಸ್ ನೋಡಿ ಹುರ್ಕೋಬೇಡ್ರಿ, ಈಗಲೇ ಹೇಳಿದ್ದೀನಿ. ನಿಮ್ಮ ಬಾಸ್ಗಳ ಮೇಲೆ ನಮಗೆ ನಮ್ಮ ಬಾಸ್ ಹೇಳೋರೆ ಕನ್ನಡ ಇಂಡಸ್ಟ್ರಿಲ ಬೇರೆ ಥರ ಬೆಳೆಸ್ಬೇಕು ಅಂತ. ಅವ್ರಿಗೆಲ್ಲ ನಾವು ಮರ್ಯಾದೆ ಕೊಡ್ತೀವಿ, ನಮ್ಗೆ ರೆಸ್ಪೆಕ್ಟ್ ಇದೆ, ಸರಿನಾ? ನಾನು ಒಬ್ಬ ಅಪ್ಪು ಫ್ಯಾನೇ, ದರ್ಶನ್ ಫ್ಯಾನೇ, ಸರಿನಾ? ಅಪ್ಪು ಸರ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಅವ್ರ ಫಿಲಮು ನೋಡ್ತೀನಿ, ಎಲ್ಲರೂ ಫಿಲಮು ನೋಡ್ತೀನಿ. ಆದರೆ ಡಿ ಬಾಸ್ ಅಂತ ಬಂದರೆ ಫಸ್ಟು ನಮಗೆ ಕ್ರೇಜ್ನ ಬೀಟ್ ಮಾಡೋಕ್ಕೆ ಇನ್ನೊಂದು ಜನ್ಮ ಬರಲೇಬೇಕು. ನೀವೆಲ್ಲ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಡೆವಿಲಲ್ಲಿ ಬಂದ್ರಿ, ಜಾತ್ರೆ ಏನು ಊರ ಜಾತ್ರೆ ಏನು ತೋರಿಸ್ತೀವಿ. ನಿಮ್ಮ ಬಾಸ್ ಫಿಲಮ್ನೆಲ್ಲ ಜಾತ್ರೆ ಮಾಡ್ತೀರಾ, ನಾವು ಊರ ಜಾತ್ರೆನೇ ಮಾಡ್ತೀವಿ, ಹಬ್ಬ ಮಾಡ್ತೀವಿ ನಾವೆಲ್ಲ. ಥ್ಯಾಂಕ್ ಯು. ಅದೇ ಇವಾಗ ಸ್ವಲ್ಪ 2 ದಿವಸದಿಂದ ಲೀಕ್ ಆಯಿತು ಫೋಟೋಗಳು. ಸೊ ಅದು ವಿಡಿಯೋ ಕಾಲ್ ಒಂದು ಲೀಕ್ ಆಯಿತು. ನಾವು ಆ ಫೋಟೋನ ನೋಡೋಕ್ಕಿಂತ ಮುಂಚೆ ಹೆಂಗಿದ್ದೋ, ಫೋಟೋ ನೋಡಿದ್ಮೇಲೆ ಹೆಂಗಿದೀವಿ ಅಂತ ನಮಗೆ ಗೊತ್ತದು. ಯಾಕಂದರೆ ಬಿಕಾಸ್ ಒಂದು 70 ಡೇಸಿಂದ ವ್ಯಕ್ತಿನ ನೋಡಿರಲಿಲ್ಲ ಜೈಲ್ ಒಳಗಡೆ ಹೋದಾದ್ಮೇಲೆ. ಬಟ್ 70 ಡೇಸ್ ಆದಮೇಲೆ ಫೋಟೋ ಸಿಕ್ತಲ್ಲ, ಸೊ ಎಲ್ಲ ಫ್ಯಾನ್ಸ್ಗಳಿಗೂ ಖುಷಿಯಾಗಾಯಿತು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ಪು ಅಭಿಮಾನಿ, ಬಟ್ ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಆ ವ್ಯಕ್ತಿ ಕುಗ್ಗಿದ್ದಾರೆ ಆಲ್ರೆಡಿ. ನಾವುಗಳು ಏನಿದ್ದೀವಿ ಬಿಕ್ಕಿದ ಫ್ಯಾನ್ಸ್ಗಳು, ನಾವುಗಳು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕಂದ್ರೆ ಆ ವ್ಯಕ್ತಿನ ಕರೆಸಲೇಬೇಕು ಈಚೆ. ಸೊ ಆ ವ್ಯಕ್ತಿ ಮಾಡಿದ್ದು ನಮಗೆ ಸರಿ ಅನ್ಸಿದ್ರು ಕಾನೂನು ಪರವಾಗಿ ಅದು ತಪ್ಪೆ. ನಾವು ನಿಂತ್ಕೋತೀವಿ, ಯಾಕಂದರೆ ಅವ್ರ ಪರ ನಿಂತ್ಕೋತೀವಿ ನಾವು. ಇನ್ನೊಂದು ನ್ಯೂಸ್ ಚಾನಲಲ್ಲಿ ಸ್ವಲ್ಪ ಕೇಳ್ಪಟ್ಟೆ, ಯಾರು ಅಂತ ಹೆಸರು ಹೇಳಲ್ಲ, ಆ ವ್ಯಕ್ತಿ ಹೇಳ್ತಾರೆ ದನ ಬೆಳ್ದಂಗೆ ಬೆಳೆದವನೇ, ದನ ಥರ ಇದ್ದಾನೆ, ಸಣ್ಣನೇ ಆಗಿಲ್ಲ, ಅದು ಇದು ಹಂಗೆ ಹಿಂಗೆ. ದನ ಬೆಳ್ದಂಗೆ ಬೆಳೆದವನೇ ಅನ್ನೋಕ್ಕೆ ನೀವು ನಿಮ್ಮ ಅಪ್ಪನ ದುಡ್ಡಲ್ಲಿ ಕೊಡಿಸ್ತಾ ಇದ್ದೀರಾ ಅಕ್ಕಿನ? ಅನ್ನ ನೀವು ನಿಮ್ಮ ದುಡ್ಡಲ್ಲಿ ತಂದಾಕ್ತಿದ್ದೀರಾ ಊಟನ? ಇಲ್ಲ ತಾನೆ. ಅವ್ರ ದುಡ್ಡಲ್ಲಿ ಅವ್ರು ತಿಂತಾರೆ, ಅವ್ರ ಜೈಲೂಟ ಅವ್ರು ತಿಂತಾರೆ, ಅವ್ರಿಗೆ ಗೊತ್ತಾ ಅವ್ರ ಕಷ್ಟ. ಹಂಗಂತ ಬಂದ್ಬಿಟ್ಟು ದನ ಬೆಳ್ದಂಗೆ ಬೆಳೆದವನೇ ಹಂಗೆ ಹಿಂಗೆ ಅಂತ ಹೇಳೋದಲ್ಲ, ಅದು ಅಪಪ್ರಚಾರ ಮಾಡಬೇಡ್ರಿ. ಸಿಗ್ರೇಟ್ಗೋಸ್ಕರ ಕಾಲು ಬೀಳ್ತಾನೆ, ಕೈ ಹಿಡಿತಾನೆ, ಒಂದೊಂದು ಸಿಗ್ರೇಟ್ ಕೊಡಿ ದಯವಿಟ್ಟು ಅಂತ ಬೇಡ್ಕತ್ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಬಂದು ಹೇಳಿದ್ರ ಇವಾಗ ವಿಟ್ನೆಸ್ ಆಗಿ ನಾವು ತಗೊಂಡ್ರೆ ಜೈಲೊಳಗಡೆ ಯಾರು ಇದ್ದಾರೆ? ನಿಮ್ಮವ್ರು ಇರಬೇಕಲ್ವಾ? ಈ ಥರ ಇನ್ಫಾರ್ಮೇಷನ್ ಕೊಡೋರು ಇದ್ದೇ ಇರ್ತಾನೆ. ಸುಮ್ಮನೆ ನೀವುಗಳೇ ಅಪಪ್ರಚಾರ ಮಾಡಿದ್ರೆ ಅಲ್ಲಿ ಆ ವ್ಯಕ್ತಿ ಕುಗ್ಗಿದಾರ್ರಿ, ಅವ್ರನ್ನ ಮೇಲಕ್ಕೆ ಎತ್ತಕ್ಕೆ ಪ್ರಯತ್ನ ಪಡ್ರಿ. ಆ ವ್ಯಕ್ತಿ ಪೂಮಾದು ಡ್ರೆಸ್ ಹಾಕೊಂಬಂದ್ರೆ ಶೋಕಿ ಮಾಡ್ತವನೆ ಹಂಗೆ ಹಿಂಗೆ ಅದೆಲ್ಲ ಹೇಳ್ತಿರಲ್ಲ. ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಾರೆ ಅವರು. ಅವ್ರ ಅಪ್ಪನ ದುಡ್ಡಲ್ಲೇ ಶೋಕಿ ಮಾಡ್ತಿಲ್ಲ ರೀ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಿರೋದವರು. ಏನ್ರಿ ಮಾಡ್ತೀರಾ ಸ್ವಾಮಿ? ರೀ ದನು ಹೋಲಿಸ್ತಿರಲ್ಲ, ಅದಕ್ಕಿರೋ ಶ್ರೇಷ್ಠ, ಅದಕ್ಕಿರೋ ಶುದ್ಧ ಮನಸ್ಸು ಯಾರಿಗಾರ ಇದ್ರೇನ್ರಿ? ದನಕ್ಕೆ ತನ್ರಿ ಇರೋದು, ಹಸಕ್ಕೆ ತನ್ರಿ ಇರೋದದು. ಮಾತಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಮಾತಾಡಿ. ಇವಾಗ ಕೈಗೆ ಮೈಕ್ ಸಿಕ್ತು ಅಂದ್ಬಿಟ್ಟು ನಾನು 1000 ಮಾತಾಡ್ಬಿಡ್ತೀನಿ, ಸಹಿಸ್ಕೊತೀರಾ ನೀವು? ಇಲ್ಲ ತಾನೇ. ನಾಳೆ ಬೆಳಗ್ಗೆ ನನ್ನ ಹತ್ರ ಬರಲೇಬೇಕು, ನಾನು ಎತ್ತಾಕೊಂಡು ಹೋಗಲೇಬೇಕು ನೀವುಗಳು. ದಯವಿಟ್ಟು ತಪ್ಪನ ಮಾಡೋಕೆ ಹೋಗ್ಬಿಡ್ರಿ. ಯಾರು ಕೈ ಮುಗ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ಒಬ್ಬರು ವ್ಯಕ್ತಿ ಮೇಲೆ. ಯಾಕಂದರೆ ನಾವು ಮನ್ಸಾರೆ ಇಷ್ಟಪಟ್ಟಿದ್ದೀವಿ. ಆ ವ್ಯಕ್ತಿ ಜೇಸಿಗೆ ಹೋದ್ಮೇಲೆ ನಾನು ಇಷ್ಟಪಡ್ತಿರೋದು ಆ ವ್ಯಕ್ತಿನ. ಅವ್ರು ಸಾಯಿಸಿರೋದು ಯಾವುದೋ ಒಂದು ಇದ್ರ ಫ್ರೀಡಮ್ ಫೈಟರ್ ಅಲ್ಲ ರೀ. ಅಂಥವೇ ಈಗಿನ ಪರಿಸ್ಥಿತಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು ದಿನಕ್ಕೆ, ಎಷ್ಟು ನಿಮಿಷಕ್ಕೆ, ಸೆಕೆಂಡ್ಸ್ಗಳಿಗೆ ಆಗುತ್ತೆ ರೇಪ್ ಕೇಸಸ್, ಅವೆಲ್ಲ ತೋರಿಸ್ತೀರಾ ನೀವು? ತೋರಿಸಲ್ಲ. 24 ಗಂಟೆನೂ ಡಿ ಬಾಸ್ ರೀ. ಆ ವ್ಯಕ್ತಿ ನಾವು ನೋಡಿದ್ದೀವಿ ರೀ ಆಲ್ರೆಡಿ. ಕ್ರೇಜ್ ನೋಡ್ರಿ ನೀವು ಆಲ್ರೆಡಿ, ಒಳಗಡೆ ಗೊತ್ತಾಗುತ್ತೆ. ಒಬ್ಬರು ವ್ಯಕ್ತಿ ಮೇಲೆ ನೀವು ನಂಬಿಕೆ ಇಡ್ರಿ, ಸರಿನಾ? ಅಪಪ್ರಚಾರ ಮಾಡೋದು ಬೇಡ, ಸರಿನಾ? ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಅಪಪ್ರಚಾರ ಮಾಡೋಕೆ ಹೋಗ್ಬಿಡಿ ಎಲ್ಲರೂ.